ನಾವು ಬೃಹದಾರಣ್ಯಕ ಉಪನಿಷತ್ತಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದೇವೆ. ಉಪನ್ಯಾಸಕರಾಗಿ ಇವತ್ತು ನಮ್ಮೊಂದಿಗೆ ವಿದ್ವಾನ್ ಶ್ರೀ ಮಹಾಬಲೇಶ್ವರ ಭಟ್ಟರು ಹಿರೇಕೈ ಅವರು ನಮ್ಮೊಂದಿಗೆ ಇದ್ದಾರೆ. ಶ್ರೀಮತಿ ಲಕ್ಷ್ಮೀ ಭಟ್ಟ ಮತ್ತು ಶ್ರೀ ಚಂದ್ರಶೇಖರ ಭಟ್ಟರ ಪುತ್ರರಾದ ಶ್ರೀ ಮಹಾಬಲೇಶ್ವರ ಭಟ್ಟರು ಅದ್ವೈತ ವೇದಾಂತ ವಿದ್ವಾಂಸರು. ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ MA ಸ್ನಾತಕೋತ್ತರ ಪದವಿ ಗಳಿಸಿ ಅದ್ವೈತ ವೇದಾಂತವನ್ನು ಅಧ್ಯಯನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕೆಲವು ಕಾಲ ಅದ್ವೈತ ವೇದಾಂತದ ಉಪನ್ಯಾಸಕರಾಗಿ ಮತ್ತು ಕೆಲವು ಕಾಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಯೋಗ ಪ್ರಕೃತಿ ಚಿಕಿತ್ಸಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀ ಸಿದ್ಧವನ ಗುರುಕುಲದ ಪ್ರಧಾನ ಪಾಲಕರಾಗಿ ಸಹ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಸೇವಾ ನಿವೃತ್ತಿಯ ನಂತರ ಇಲ್ಲೇ ಸಿದ್ದಾಪುರದಲ್ಲಿ ನೆಲೆಸಿದ್ದಾರೆ. ನನ್ನ ಪರಿಚಯ ಅಷ್ಟು ಸಾಕು, ಹೆಚ್ಚು ಬೇಡ ಅಂಥೇಳಿ ಅವರೇ ವಿನಂತಿಯನ್ನು ಮಾಡಿಕೊಂಡಿದ್ದರಿಂದ ಇಷ್ಟೇ ಪರಿಚಯಕ್ಕೆ ನಾವು ನಿಲ್ಲಿಸ್ತಾ ಇದ್ದೇವೆ. ಬಹುಶಃ ಭಾರತದ ಅತ್ಯಂತ ಪ್ರಾಚೀನ ಮತ್ತು ದೊಡ್ಡ ಉಪನಿಷತ್ತು ಅಂತಂದರೆ ಬೃಹದಾರಣ್ಯಕ ಉಪನಿಷತ್ತು ಅಂತ ಕರಿತೇವೆ. ಈ ಬೃಹದಾರಣ್ಯಕ ಉಪನಿಷತ್ತಿನ ಪಿತಾಮಹ ಅಂಥೇಳಿ ನಾವು ಗುರುತಿಸೋ ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ 2 ಜನ ಪತ್ನಿಯರು. ಮೊದಲನೆಯ ಪತ್ನಿ ಕಾತ್ಯಾಯಿನಿ, ಎರಡನೆಯ ಪತ್ನಿ ಮೈತ್ರೇಯಿಯನ್ನು ನಾವು ಮೋಕ್ಷ ಪತ್ನಿ ಅಂತಲೂ ಕರಿತೇವೆ. ಅದ್ವೈತ ವೇದಾಂತದ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದಂಥವರು. ಯಾಜ್ಞವಲ್ಕ್ಯರು ತಮ್ಮ ಲೌಕಿಕ ಆಸ್ತಿಯನ್ನು ಇಬ್ಬರು ಹೆಂಡತಿಯರಲ್ಲಿ ವಿಭಜನೆ ಹಂಚಲಿಕ್ಕೆ ಹೊರಟವಾಗ ಗೋವಿನ ಸಂಪತ್ತಿ ಎಷ್ಟಿದೆ, ಭೂ ಸಂಪತ್ತಿ ಎಷ್ಟಿದೆ, ಇವನ್ನೆಲ್ಲ ಹಂಚಲಿಕ್ಕೆ ಹೊರಟವಾಗ ಮೈತ್ರೇಯಿಗೆ ಕೇಳ್ತಾರೆ, ನಿನಗೆ ಏನೇನು ಬೇಕು ಅಂತ ಹೇಳಿ. ಆವಾಗ ಮೈತ್ರೇಯಿಯವರು ಕೇಳ್ತಾರೆ, ನೀವು ಕೊಡ್ತಕ್ಕಂಥ ಈ ಲೌಕಿಕ ಸಂಪತ್ತು ಏನಿದೆ ಅದು ನನಗೆ ಕೈವಲ್ಯವನ್ನು ಕೊಡ್ತದ, ಮೋಕ್ಷವನ್ನು ಕೊಡ್ತದ ಅಂತ ಹೇಳಿ ಕೇಳ್ತಾಳೆ. ಆವಾಗ ಅವ್ರು ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ನನಗೆ ಕೈವಲ್ಯ ಮತ್ತು ಮೋಕ್ಷವನ್ನು ಬೇಕಾಗಿದೆ, ನನಗೆ ಅದನ್ನು ಕೊಡಿ ಅಂತ ಹೇಳಿದವಾಗ ಅವರಿಬ್ಬರ ನಡುವೆ ಈ ಕೈವಲ್ಯದ ಬಗೆಗಿನ ಸಂಭಾಷಣೆ ಏನಿದೆ ಅದನ್ನು ನಾವು ಮೈತ್ರೇಯಿ ಯಾಜ್ಞವಲ್ಕ್ಯ ಸಂವಾದ ರೂಪದ ಬೃಹದಾರಣ್ಯಕ ಉಪನಿಷತ್ತು ಅಂತ ಹೇಳ್ತಾ ಇದ್ದೇವೆ. ದಯವಿಟ್ಟು ಮೈತ್ರೇಯಿ ಯಾಜ್ಞವಲ್ಕ್ಯ ಸಂವಾದವನ್ನು ಮುಂದುವರಿಸಬೇಕು, ಹೆಚ್ಚಿನ ಜ್ಞಾನದ ಬೆಳಕನ್ನು ನಮಗೆ ಕೊಡಬೇಕು ಅಂತೇಳಿ ಮಹಾಬಲೇಶ್ವರ ಭಟ್ ಸರ್ ಅಲ್ಲಿ ಕೇಳ್ಕೊಳ್ತಿದ್ದೇನೆ. ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಗುರುಭ್ಯಃ. ಶ್ರೀ ಚೈತನ್ಯ ರಾಜಾರಾಮ ಆಶ್ರಮದ ಈ ಪವಿತ್ರ ಸ್ಥಳದಲ್ಲಿ ಈಗಾಗಲೇ ಬೆಳಗಿನ ಸ್ವಾಮೀಜಿಯವರ ಆಶೀರ್ವಚನದ ಜೊತೆಗೆ ಈ ಪರಂಪರೆ ಹೇಗೆ ಬಂತು, ಇಲ್ಲಿ 25ನೇ ವರ್ಷದ ರಜತ ಮಹೋತ್ಸವವನ್ನು ಹೇಗೆ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಅಂತ ಹೇಳೋದನ್ನು ತಿಳಿಸಿದರು. ಶ್ರೀ ಶ್ರೀ ರಾಜಾರಾಮ್ ಗುರೂಜಿಯವರ ಆ ಸಮರ್ಪಣಾ ಭಾವ, ಆ ನಂತರದ ನರಹರಿ ಹೆಗಡೆಯವರು ಅದನ್ನು ಮುಂದುವರಿಸ್ಕೊಂಡು ಬಂದದ್ದು. ಈಗ ನಮಗೆಲ್ಲರಿಗೂ ಕೂಡ ಪ್ರಾತಸ್ಮರಣೀಯರು ಪೂಜ್ಯರಾದಂತಹ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳವರು ವಿಶೇಷವಾಗಿ ನಾಡಿನಾದ್ಯಂತ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಗಳನ್ನು ಸತ್ಸಂಗದ ಮುಖೇನ ನಾವು ಯೂಟ್ಯೂಬ್ನಲ್ಲಾಗಲಿ ಎಲ್ಲ ಕಡೆಗೂ ಅವರ ಆ ಆಶೀರ್ವಚನವನ್ನು ಕೇಳ್ತಾ ಇದ್ದೇವೆ. ಈ ಕಾಲದಲ್ಲಿ ಅವರು ಇದ್ದಿರೋದು ನಾವು ಪುಣ್ಯವಂತರು. ಸ್ವಾಮೀಜಿಯವರ ಸಮಕಾಲದಲ್ಲಿ ನಾವು ಇದ್ದೇವೆ ಅಂತ ಹೇಳಿದರೆ ನಾವು ಪುಣ್ಯ ಮಾಡಿದ್ದೇವೆ ಅಂತ ಅರ್ಥ. ಅವರ ಬದುಕು ಸಂಪೂರ್ಣ ಆ ಸಮರ್ಪಣಾ ಭಾವದಿಂದ ಸನ್ಯಾಸಕ್ಕೆ ಯಾವ ಅರ್ಥ ಇದೆಯೋ ಆ ಅರ್ಥದಲ್ಲಿಯೇ ಅವರು ಅಧ್ಯಯನ, ಅಧ್ಯಾಪನ, ಆಶೀರ್ವಚನಗಳನ್ನೇ ನೀಡ್ಕೊಂಡು ಬರ್ತಾ ಇದ್ದಂಥವ್ರು.
ಮಧ್ಯಾಹ್ನ ಮೇಲಿನ ಆರಂಭದ ಈ ಸತ್ಸಂಗದ ವಿಚಾರ ಮೈತ್ರೇಯಿ ಯಾಜ್ಞವಲ್ಕ್ಯರ ಸಂವಾದ ಅಂಥೇಳಿ. ಬೆಳಗ್ಗೆ ಸ್ವಾಮೀಜಿಯವರು ದಶೋಪನಿಷತ್ತುಗಳ ಬಗ್ಗೆ ಹೇಳಿದರು, ಅದರ ಪ್ರಾಮುಖ್ಯತೆ ಬಗ್ಗೆ ಹೇಳಿದರು. ಅದನ್ನು ನಾನು ಮತ್ತೆ ಅದನ್ನು ಹೇಳ್ತಾ ಇದ್ದರೆ ನಿಮಗೆಲ್ಲ ಗೊತ್ತೇ ಇರೋ ವಿಚಾರ. ಜೊತೆಗೆ ವೇದಗಳನ್ನು 4 ವಿಭಾಗ ಮಾಡುವಂಥದ್ದಾಗಲಿ, ಕೊನೆಯ ಭಾಗ ವೇದಾಂತ ಅಂತ ಹೇಳೋದು ಯಾಕಾಗಿ ಅಂಥೇಳಿ ಹೇಳೋದನ್ನು ತಿಳಿಸಿದರು. ಉಪನಿಷತ್ಗಳು ಎಷ್ಟು ಪ್ರಾಮುಖ್ಯವಾದವು ಅಂತ ಹೇಳೋದನ್ನು ಹೇಳ್ತಾ, ಇಂತಿಂಥ ವೇದಗಳಿಗೆ ಸಂಬಂಧಪಟ್ಟು ಈ ಉಪನಿಷತ್ತುಗಳು ಬಂದಿದೆ ಅಂತ ಹೇಳೋದನ್ನು ಕೂಡ ತಿಳಿಸಿದರು. ನಾನು ನೇರವಾಗಿ ಈ ಉಪನಿಷತ್ತಿಗೆ ಸಂಬಂಧಿಸಿ ಹೇಳಲಿಕ್ಕೆ ಹೊರಟಿದ್ದೇನೆ. ಶುಕ್ಲಯಜುರ್ವೇದಕ್ಕೆ ಸಂಬಂಧಪಟ್ಟ ಬೃಹದಾರಣ್ಯಕ ಉಪನಿಷತ್ತು ಇದು. ಶುಕ್ಲಯಜುರ್ವೇದ ಅಂದರೆ ಸೂರ್ಯನಿಂದ ಬಂದದ್ದು ಅಂತ ಹೇಳೋ ಅರ್ಥ. ಆರಂಭದಲ್ಲಿ ಶಾಂತಿ ಮಂತ್ರವನ್ನು ಏನು ಪಠಿಸಿದ್ನೋ ಅದು ಆಚಾರ್ಯರು ಭಾಷ್ಯದಲ್ಲಿ ಹೇಳಿರತಕ್ಕಂಥ ನುಡಿ. ಗುರು ಪರಂಪರೆಯನ್ನು ನಾವು ಸ್ಮರಿಸುವಂಥದ್ದು ಶಿಷ್ಟಾಚಾರ. ನಮ್ಮ ಶ್ರೇಯಸ್ಸಿಗೆ, ನಮಗೆ ಒಳಿತಾಗಲಿಕ್ಕೆ ಸಂಬಂಧಿಸಿ ಆ ಗುರು ಪರಂಪರೆಯನ್ನು ನಾವು ಸ್ಮರಿಸಬೇಕು. ಬೃಹದಾರಣ್ಯಕೋಪನಿಷತ್ತಿಗೆ ಸಂಬಂಧಿಸಿ ಉಪನಿಷತ್ತಿನ ಆರಂಭದ ಭಾಷ್ಯದಲ್ಲಿ ಬರುತ್ತೆ, ಸೇಯಂ ಷಡಧ್ಯಾಯಿ ಅರಣ್ಯೇ ಅನುಚ್ಯಮಾನತ್ವಾತ್ ಆರಣ್ಯಕಂ ಬೃಹತ್ವಾತ್ ಪರಿಮಾಣತಃ ಬೃಹದಾರಣ್ಯಕಂ. ಅಂದರೆ ಈ ಉಪನಿಷತ್ತಿದೆಯಲ್ಲ 6 ಅಧ್ಯಾಯಗಳಿಂದ ವಿಸ್ತೃತವಾಗಿದೆ. ಅರಣ್ಯೇ ಅನುಚ್ಯಮಾನತ್ವಾತ್ ಆರಣ್ಯಕಂ. ವಿಶೇಷ ನೋಡಿ, ಕಾಡಿನಲ್ಲೇ ಇದ್ದು ಅಧ್ಯಯನ ಮಾಡತಕ್ಕಂಥದ್ದು ಇದು. ಆದ್ದರಿಂದ ಅದಕ್ಕೆ ಆರಣ್ಯಕಂ ಅಂತ ಹೇಳೋ ಹೆಸರು ಬಂತು. ಜೊತೆಗೆ ಪರಿಮಾಣತಃ ಬೃಹತ್ವಾತ್, ಪರಿಮಾಣದಿಂದ ಬಹಳ ದೊಡ್ಡದಾದ್ರಿಂದ 6 ಅಧ್ಯಾಯದಿಂದ ಕೂಡಿರೋದ್ರಿಂದ ಇದಕ್ಕೆ ಬೃಹದಾರಣ್ಯಕಂ ಅಂಥೇಳಿ ಹೇಳ್ತಾರೆ ಈ ಉಪನಿಷತ್ತಿ. ಪ್ರಸ್ಥಾನತ್ರಯಗಳಲ್ಲಿ ಒಂದಾದಂಥ ಉಪನಿಷತ್ತು. ಪ್ರಸ್ಥಾನತ್ರಯಗಳಲ್ಲಿ ಇನ್ನೊಂದಾದ ಬ್ರಹ್ಮಸೂತ್ರಗಳೇನು ಯಾವ ಪ್ರಾಮುಖ್ಯತೆಯನ್ನು ಕೊಡ್ತಾರೋ ಅದೇ ರೀತಿ ಆ ಪ್ರಾಮುಖ್ಯತೆಯನ್ನು ಈ ಬೃಹದಾರಣ್ಯಕೋಪನಿಷತ್ತಿಗೂ ಕೊಡ್ತಾರೆ ಅಂತ ಹೇಳೋದನ್ನು ವಿದ್ವಾಂಸರು ಸ್ಪಷ್ಟಪಡಿಸ್ತಾರೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಮಧುಕಾಂಡ, ಯಾಜ್ಞವಲ್ಕೀಯ ಕಾಂಡ, ಖಿಲಕಾಂಡ ಅಂಥೇಳಿ 3 ರೂಪದಲ್ಲಿ ಬರುತ್ತೆ. ಮಧುಕಾಂಡ ಅಂತಂದರೆ ಆಗಮ ಪ್ರಧಾನವಾದ್ದು, ಅಂದರೆ ಉಪದೇಶಾತ್ಮಕವಾದದ್ದು. ಉಪದೇಶಾತ್ಮಕವಾದದ್ದು ಅಂತಲ್ಲಿ ಮತ್ತೆ ಪ್ರಶ್ನೆ ಮಾಡುವಂಥದ್ದಿಲ್ಲ. ಪ್ರಭು ಸಂಹಿತ ರಾಜಾಜ್ಞೆ ಇದ್ದ ಹಾಗೆ ಹೇಳಿದ್ದನ್ನು ಅನುಸರಿಸಬೇಕು. ಹೇಗೆ ನಮ್ಮಲ್ಲಿ ವಿಧಿವಾಕ್ಯಗಳಿದೆಯೋ ವೇದದಲ್ಲಿ, ಆಹಾರ ಸಂಧ್ಯಾ ಮುಪಾಸೀತ, ಹಗಲು ರಾತ್ರಿ ಉಪನಯನ ಸಂಸ್ಕಾರವನ್ನು ಹೊಂದಿದಂಥವನು ತ್ರಿಕಾಲದಲ್ಲಿಯೂ ಸಂಧ್ಯಾ ವಂದನೆ ಮಾಡಬೇಕು, ಅದು ನನ್ನ ಕರ್ತವ್ಯ, ಅದು ಮಾಡು. ಅಲ್ಲಿ ಮತ್ತೆ ಪ್ರಶ್ನೆ ಮಾಡುವಂಥದ್ದು ಇಲ್ವೇ ಇಲ್ಲ, ಅದು ಆದೇಶ, ಉಪದೇಶ. ಇಲ್ಲಿ ಮಧುಕಾಂಡ ಅಂತ ಹೇಳೋದು ಕೂಡ ಆಗಮ ಪ್ರಧಾನವಾದ. ಯಾಜ್ಞವಲ್ಕೀಯ ಕಾಂಡ ಅಂತ ಹೇಳಿದರೆ ಉಪಪತ್ತಿ ಪ್ರಧಾನವಾದ್ದು. ಉಪಪತ್ತಿ ಪ್ರಧಾನ ಅಂತ ಹೇಳಿದರೆ ತರ್ಕ ಯಾವೆಲ್ಲ ಪ್ರಮಾಣಗಳಿದೆಯೋ ಆ ಪ್ರಮಾಣಗಳಿಂದ ಅದ್ವೈತ ತತ್ವವನ್ನು ಪ್ರತಿಷ್ಠಾಪಿಸುವಂಥದ್ದು, ಅದ್ವೈತ ತತ್ವವನ್ನು ತಿಳಿಸುವಂಥದ್ದು. 3ನೇದು ಖಿಲಕಾಂಡ ಅಂಥೇಳಿ. ಖಿಲಕಾಂಡ ಅಂತ ಹೇಳಿದರೆ ಆತ್ಮನನ್ನು ಸೋಪಾಧಿಕ ದೃಷ್ಟಿಯಿಂದ ಉಪಾಸನೆ ಮಾಡತಕ್ಕಂಥ ಕೆಲವು ಪ್ರಕರಣಗಳನ್ನು ಹೇಳಿದೆ ಖಿಲಕಾಂಡ ಅಂತ ಹೇಳುವುದು. ಹೀಗೆ 6 ಅಧ್ಯಾಯಗಳಿಂದ ಕೂಡಿರೋ ಈ ಬೃಹದಾರಣ್ಯಕೋಪನಿಷತ್ತು 4ನೇ ಅಧ್ಯಾಯದ 5ನೇ ಬ್ರಾಹ್ಮಣದಲ್ಲಿ ಮೈತ್ರೇಯಿ ಬ್ರಾಹ್ಮಣ ಅಂಥೇಳಿ ಗುರುತಿಸ್ತಾರೆ. ಅಲ್ಲಿ ಬಂದಿರುವಂಥದ್ದು ಮೈತ್ರೇಯಿ ಯಾಜ್ಞವಲ್ಕ್ಯರ ಸಂವಾದ. ನಾನು ಆ ವಿಚಾರ ಕುರಿತು ಹೇಳಲಿಕ್ಕೆ ಹೊರಟಿರುವಂಥದ್ದು. ಆರಂಭದ ಮಂತ್ರ ಹೀಗಿದೆ: ಅತಃ ಯಾಜ್ಞವಲ್ಕ್ಯಸ್ಯ 2 ಭಾರ್ಯೇ ಬಭೂವತುಃ ಮೈತ್ರೇಯೀ ಚ ಕಾತ್ಯಾಯನೀ ಚ ತಯೋರ್ಹ ಮೈತ್ರೇಯೀ ಬ್ರಹ್ಮವಾದಿನೀ ಬಭೂವ
ಸ್ತ್ರೀ ಪ್ರಜ್ಞೈವ ತರ್ಹಿ ಕಾತ್ಯಾಯನಿ ಅಥ ಯಾಜ್ಞವಲ್ಕ್ಯೋ ಅನ್ಯದ್ವೃತ್ತಂ ಉಪಾಕರಿಷ್ಯನ್ ಮೈತ್ರೇಯೀತಿ ಹೋವಾಚ ಯಾಜ್ಞವಲ್ಕ್ಯಃ ಪ್ರೌರಜಿಷ್ಯನ್ ವಾರೇ ಅಹಮಸ್ಮಾತ್ ಸ್ಥಾನಾದಸ್ಮಿ ಹಂತತೆ ಅನಯಾ ಕಾತ್ಯಾಯನ್ಯ ಅಂತಂ ಕರವಾಣಿ ಇತಿ. ಅಂದರೆ ಆರಂಭದಲ್ಲಿ ಹೇಳಿದರು ಅವರು, ಯಾಜ್ಞವಲ್ಕ್ಯರು ಅವರಿಗಿಬ್ಬರು ಹೆಣ್ಣಂದಿರು. ಯಾಜ್ಞವಲ್ಕ್ಯರ ಬಗ್ಗೆ ಹೇಳೋದಾದರೆ ಆ ಕಾಲದ ಬಹಳ ದೊಡ್ಡ ವಿದ್ವಾಂಸರು, ಆ ಕಾಲದ ಮಹಾಜ್ಞಾನಿ. ಅದಕ್ಕೊಂದು ದೃಷ್ಟಾಂತ ಹೇಳುವಂಥದ್ದಾದರೆ, ಜನಕನ ಸಭೆಯಲ್ಲಿ ಜನಕ ಮಹಾರಾಜ ಆ ಕಾಲದ ಎಲ್ಲ ವಿದ್ವಾಂಸರನ್ನು ಸೇರಿಸಿದ್ದಾರೆ. ಜೊತೆಗೆ ಸಾಲಂಕೃತ ಸವತ್ಸ ಸಹಸ್ರ ಗೋವುಗಳನ್ನು ದಾನವಾಗಿ ನಾನು ನೀಡ್ತಾ ಇದ್ದೇನೆ ಅಂಥೇಳಿ ಜನಕ ಘೋಷಣೆ ಮಾಡ್ತಾ ಇದ್ದಾನೆ. ಸಾಲಂಕೃತವಾದ್ದು ಅಂತಂದರೆ ಹೂವು ಇಂಥವುಗಳಲ್ಲಿ ಕೋಡುಗಳಿಗೆ ಬಂಗಾರದ ಕವಚವನ್ನು ಹಾಕಿದ್ದಾರೆ. ಆ ಹಸುಗಳ ಗೊರಸುಗಳಿಗೆ ಬಂಗಾರದ ತಡಿ ಇದೆ. ಅಂತಹ 1000 ಹಸುಗಳನ್ನು ದಾನ ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ಯಾರು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡತಕ್ಕಂಥ ಸಾಮರ್ಥ್ಯ ಇದ್ದಂತಹ ಆತ್ಮವಿಶ್ವಾಸ ಇದೆಯೋ ಅವರು ಇದನ್ನು ತಗೊಳ್ಳಿ ಅಂಥೇಳಿ ವಿದ್ವಾಂಸರಿಗೆ ಅದರ ಸವಾಲನ್ನು ಒಪ್ಪಿಸ್ತಾನೆ. ಆದರೆ ಯಾಜ್ಞವಲ್ಕ್ಯರಿಗಿಂತ ತುಂಬ ಹಿರಿಯರಿದ್ದರು. ಆದರೆ ಯಾರೂ ಕೂಡ ಏನು ಅವರಿಗೆ ಒಪ್ಪಿಗೆ ಆಗಲಿಲ್ಲ. ಆದರೆ ಯಾಜ್ಞವಲ್ಕ್ಯ ಏನು ಹೇಳ್ತಾನೆ ಅಂತಂದರೆ, ತನ್ನ ಶಿಷ್ಯನನ್ನು ಕರೆದು, ಶಿಷ್ಯ ಇವುಗಳನ್ನೆಲ್ಲ ಆಶ್ರಮಕ್ಕೆ ತೆಗೆದುಕೊಂಡು ಹೇಳಿದಾಗ ಬಾಕಿ ಉಳಿದ ಅಲ್ಲಿ ವಿದ್ವಾಂಸರಿಗೆ ಏನು ಅನಿಸಿರ್ಬೋದು ಹೇಳಿ. ಇವನಿಗೇನು ಅಹಂಕಾರ, ಏನು ಸೊಕ್ಕು, ಕೆಲವರಿಗೆ ಅಸೂಯೆ. ಪ್ರಶ್ನೆ ಮಾಡ್ತಾರಲ್ಲಿ. ಪ್ರಶ್ನೆ ಮಾಡಿದ್ದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಡೋದ್ರ ಜೊತೆಯಲ್ಲಿ ಬಹಳ ವಿನಯದಿಂದ ಯಾಜ್ಞವಲ್ಕ್ಯರು ಆಶ್ರಮಕ್ಕೆ ಹಸುಗಳ ಅವಶ್ಯಕತೆ ಇತ್ತು, ಹಾಗಾಗಿ ಶಿಷ್ಯನಲ್ಲಿ ಅದನ್ನು ಆಶ್ರಮಕ್ಕೆ ಕಳಿಸಿದ್ದೇನೆ. ಇನ್ನು ನೀವು ಕೇಳತಕ್ಕಂಥ ಪ್ರಶ್ನೆಗಳಿಗೆ ನಾನು ಉತ್ತರ ನೀಡಬಲ್ಲೆ ಅಂತ ಹೇಳೋ ಆತ್ಮವಿಶ್ವಾಸ ಇದೆ. ನನ್ನ ತಿಳುವಳಿಕೆಗೆ, ನನ್ನ ವಿವೇಕಕ್ಕೆ ಸಂಬಂಧಪಟ್ಟು ನಾನು ತುಂಬ ಅಭಿಮಾನ ಪಟ್ಕೊಂಡಿದ್ದೇನೆ. ನಾನು ಉತ್ತರವನ್ನು ಹೇಳ್ತೇನೆ. ಅಲ್ಲಿ ಆ ಸಂದರ್ಭದಲ್ಲಿ ಶಾಕಲ್ಯ, ಚಕ್ರಾಯಣಿ, ಉಷಸ್ಥಿ ಅಂತ ಹೇಳೋರು, ಜನಕ ಮುಂತಾದವರು ನಾನಾ ರೀತಿಯ ಅಧ್ಯಾತ್ಮದ ವಿಚಾರ ಕುರಿತು, ಆತ್ಮತತ್ವದ ಕುರಿತು ಪ್ರಶ್ನೆಯನ್ನು ಮಾಡ್ತಾರೆ, ಉತ್ತರಿಸ್ತಾರೆ. ಯಾಜ್ಞವಲ್ಕ್ಯರ ಪಾಂಡಿತ್ಯ ಅಂಥದ್ದು. ಯಾಜ್ಞವಲ್ಕ್ಯರಿಗೆ 2 ಹೆಂಡಂದಿರು. ಯಾಕೆಂದರೆ ಆ ವಿಚಾರಗಳನ್ನೇ ನಾವು ಮುಂದುವರಿಸ್ತಾ ಹೋದರೆ ಈ ಮುಖ್ಯವಾದ ವಿಚಾರ ಬಿಟ್ಟು ಹೋಗುತ್ತೆ. ಮೈತ್ರೇಯಿ ಮತ್ತು ಕಾತ್ಯಾಯಿನಿ ಅಂತ 2 ಹೆಂಡಂದಿರು. ಮೊದಲನೇವಳು ಮೈತ್ರೇಯಿ. ಅವಳು ಪರಿಚಯ ಹೇಗೆ ಹೇಳ್ತಾಳೆ, ಬ್ರಹ್ಮವಾದಿನಿ ಬಭೂವ. ಬ್ರಹ್ಮವಾದಿನಿಯಾಗಿದ್ಲು. ಬ್ರಹ್ಮವಾದಿನಿಯಾಗಿದ್ದರು ಅಂತಂದರೆ ಹೇಗೆ ಗಂಡನಾದಂಥ ಯಾಜ್ಞವಲ್ಕ್ಯ ನಿವೃತ್ತಿ ಮಾರ್ಗವನ್ನು ಅನುಸರಿಸಬೇಕು ಅಂಥೇಳಿ ಆ ಮಾರ್ಗದಲ್ಲೇ ಇದ್ದಾನೋ ಅವನನ್ನೇ ಅನುಸರಿಸಿದ್ದಂಥವಳು. ಬ್ರಹ್ಮ ವಿಷಯ ಕುರಿತು, ಆತ್ಮದ ವಿಷಯ ಕುರಿತು ಚೆನ್ನಾಗಿ ವಾದ ಮಾಡಿ ಅದನ್ನು ಅರ್ಥೈಸಿಕೊಂಡು ತನ್ನ ಅನುಭವಕ್ಕೆ ತಂದುಕೊಳ್ಬೇಕು ಎನ್ನೋ ಆಸ್ತೆ ಇದ್ದಂಥವಳು ಮೈತ್ರೇಯಿ. ಸ್ತ್ರೀ ಪ್ರಜ್ಞಾ ಏವ ಕಾತ್ಯಾಯಿನಿ. ಇನ್ನೊಬ್ಬಳು ಕಾತ್ಯಾಯಿನಿ ಅಂತ ಹೇಳೋಳು ಸ್ತ್ರೀ ಪ್ರಜ್ಞೆ ಉಳ್ಳವಳು. ಸ್ತ್ರೀ ಪ್ರಜ್ಞೆ ಅಂದ್ರೇನು? ಸ್ತ್ರೀಯರನ್ನೇ ಕೇಳೋಣವೇ? ಮಹಿಳೆಯರನ್ನೇ ಕೇಳಿದರೆ ಭಾಳ ನಾವು ಅವ್ರ ಜೊತೆಯಲ್ಲೇ ನಮ್ಮ ಬದುಕು ನಡೀತಾ ಇದೆಯಲ್ವ, ನಮ್ಗೆ ಗೊತ್ತು. ಅವರ ರೂಪ, ಅವರ ಅಲಂಕಾರ, ಅವರ ಕೇಶರಾಶಿ, ಅವರ ದಿನನಿತ್ಯದ ಬೆಳಗ್ಗೆ ಎದ್ದ ತಕ್ಷಣ ಇವತ್ತೇನು ತಿಂಡಿ ಮಾಡಬೇಕೋ ಏನೋ, ಮಧ್ಯಾಹ್ನ ಯಾವ ಪದಾರ್ಥಗಳು ಮಾಡಬೇಕೋ ಏನೋ, ಇಂಥದ್ದೇ ಯೋಚನೆಯಲ್ಲಿ ತಲ್ಲೀನಲಾದಂಥ ಮತ್ತೊಬ್ಬಳು ಅಂದರೆ ಕಾತ್ಯಾಯಿನಿ. ಅವಳು ಸ್ತ್ರೀ ಪ್ರಜ್ಞೆ ಉಳ್ಳವಳು ಅಂತೆ. ಆ ಶಬ್ದದಿಂದ ಆ ರೀತಿಯ ಅರ್ಥವನ್ನು ಗ್ರಹಿಸಬೇಕು. ಯಾಜ್ಞವಲ್ಕ್ಯರು ಮೈತ್ರೇಯಿಯನ್ನು ಕುರಿತು ಹೇಳ್ತಾ ಇದ್ದಾರೆ, ನಾನು ಈ ಸ್ಥಾನದಿಂದ ಹೊರಟೋಗ್ತಾ ಇದ್ದೇನೆ. ಈ ಸ್ಥಾನದಿಂದ ಅಂತ ಹೇಳಿದರೆ ಇಲ್ಲಿ ತನಕ ಅವರು ಗೃಹಸ್ಥಾಶ್ರಮಿಗಳಾಗಿ ಅಂತವ್ರು. ಗೃಹಸ್ಥಾಶ್ರಮದಿಂದ ತುರಿಯಾಶ್ರಮ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ, ನಿಮ್ಮ ಅನುಮತಿ ಬೇಕು.
ಅನುಮತಿಗಾಗಿ ನಾನು ವಿನಂತಿಸ್ಕೊಳ್ತೇನೆ. ಗೃಹಸ್ಥರಾದಂಥವರು ಸನ್ಯಾಸ ಸ್ವೀಕರಿಸ್ಬೋದು ಅಂತ ಹೇಳಲಿಕ್ಕೆ ನಮಗೆ ಇದೇ ಆಧಾರ. ಅಂದರೆ ಇಂಥವ್ರನ್ನೇ ಉದ್ದೇಶಿಸಿ ಹೇಳ್ತಾ ಇದ್ದೇನೆ ಅಂತಲ್ಲ, ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದಂಥವರಿಗೆ ಸನ್ಯಾಸಕ್ಕೆ ಅವಕಾಶವೇ ಇಲ್ಲ ಅಂಥೇಳಿ ಅಲ್ಲ, ಧರ್ಮಪತ್ನಿಯರ ಅನುಮತಿಯನ್ನು ಪಡೆದು, ಜೊತೆಗೆ ಅವರು ಹೇಳುವಂಥದ್ದು ಅನಯ ಕಾತ್ಯಾಯನ್ಯ ಅಂತಂ ಕರವಾಣಿ, ನಿಮಗೆ ಈವರೆಗೂ ಕೂಡ ಮುಂದಿನ ಬದುಕಿಗೆ ಏನೆಲ್ಲ ಸಂಪತ್ತುಗಳು ಬೇಕೋ, ಸಂಸಾರಕ್ಕೆ ಬೇಕಾದ ಎಲ್ಲವನ್ನು ನಾನು ನೀಡಿ ನಾನು ಸನ್ಯಾಸವನ್ನು ಸ್ವೀಕರಿಸ್ತೇನೆ ಅಂಥೇಳಿ ಯಾಜ್ಞವಲ್ಕ್ಯರು ಮೈತ್ರೇಯಲ್ಲಿ ಹೇಳ್ತಾರೆ. ಆಗ ಮೈತ್ರೇಯಿ ಮತ್ತೆ ಪ್ರಶ್ನೆ ಮಾಡ್ತಾಳೆ. ಸಾಹೋವಾಚ ಮೈತ್ರೇಯಿ ಯನ್ನಿಯಂ ಭಗೋ ಸರ್ವಾ ಪೃಥಿವೀ ವಿತ್ತೇನ ಪೂರ್ಣಾ ಸ್ಯಾತ್ ಸ್ಯಾಂ ತ್ವಾಂ ತೇನಾಮೃತೋ ನೇತಿ ನೇತಿ ಹೋವಾಚ ಯಾಜ್ಞವಲ್ಕ್ಯಃ ಯಥೈವೋಪಕರಣವತಾಂ ಜೀವಿತಂ ತಥೈವ ತೇ ಜೀವಿತಗೂ ಸ್ಯಾತ್ ಅಮೃತತ್ವಸ್ಯ ತು ನಾಶಾಸ್ತಿ ವಿತ್ತೇನ. ಆಗ ಈಗಾಗಲೇ ಹೇಳಿದ ಹಾಗೆ ಮೈತ್ರೇಯಿ ಬ್ರಹ್ಮವಾದಿಯಾದಂಥವಳು. ಅವಳು, ಹೇ ಭಗವಂತ, ಪೂಜ್ಯರೇ, ಈ ಎಲ್ಲ ಸಂಪತ್ತುಗಳ ಮಧ್ಯದಲ್ಲಿ ಸಂಪತ್ತುಗಳನ್ನು ಅನುಭವಿಸ್ತಾ ಇದ್ದು ಭೋಗಭಾಗ್ಯಗಳನ್ನು ಅನುಭವಿಸ್ತಾ ಇದ್ದಂಥವಳಿಗೆ ಅಮೃತತ್ವ ಸಿಕ್ಕೀತೆ ಅಂಥೇಳಿ ಪ್ರಶ್ನೆ ಮಾಡಿದರೆ ನೇತಿ ನೇತಿ, ಇಲ್ಲ ಇಲ್ಲ. ಅವಳು ಯಾರು ಈ ಸಂಪತ್ತುಗಳನ್ನು ಅನುಭವಿಸ್ತಾ ಅವರ ಜೀವಿತ ಇದ್ದಿರುತ್ತೋ ಹಾಗೇ ನಿನ್ನ ಜೀವಿತವೂ ಇದ್ದಿರುತ್ತೆ, ಹೊರತು ನಾಶಾಸ್ತಿ ವಿತ್ತೇನ ಅಮೃತತ್ವಂ, ಸಂಪತ್ತಿನಿಂದ ಅಮೃತತ್ವದ ಆಸೆ ಬಿಟ್ಬಿಡು, ಅಮೃತತ್ವ ಸಿಗೋದಿಲ್ಲ ಅಂತಂದರೆ ಅರ್ಥ ಏನು? ವಿತ್ತ ಜೀವಿತಕ್ಕೆ ಹೊರತು ಮೋಕ್ಷಕ್ಕಲ್ಲ. ಮೋಕ್ಷಕ್ಕೆ ಬೇಕಾದದ್ದು ಏನು ಅಂತ ಮುಂದೆ ಪ್ರಶ್ನೆ ಮಾಡ್ತಾಳೆ. ಅವಳೇ ಪ್ರಶ್ನೆ ಮಾಡ್ತಾಳೆ ಕಾತ್ಯಾಯ. ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇಚ್ಛೆ ಇದೆಯೋ ಅದನ್ನು ತಿಳ್ಕೊಳ್ಬೇಕು ಎನ್ನೋ ಬಯಕೆ ಎಲ್ಲರಿಗೂ ಇರುತ್ತೆ. ಆದರೆ ಉತ್ತರಿಸ್ತಕ್ಕಂಥ ಸಾಮರ್ಥ್ಯ ಇದ್ದಂಥವ್ರು ಬೇಕೇ. ಯಾಜ್ಞವಲ್ಕ್ಯರು ಅಷ್ಟು ಮಹಾಜ್ಞಾನಿಗಳು. ಅವರಲ್ಲಿ ಮೈತ್ರೇಯಿ ಹೇಳ್ತಾ ಇದ್ದಾಳೆ, ಹಾಗಾದರೆ ನನಗೆ ನಾನು ಅಮೃತತ್ವವನ್ನು ಪಡಿಬೇಕು, ಅದಕ್ಕೆ ಬೇಕಾದಂಥ ವಿಧಿವಿಧಾನಗಳನ್ನು ಏನನ್ನು ಮಾಡಬೇಕು ಅಂತ ಹೇಳೋದನ್ನು ನೀವು ಹೇಳಬೇಕು ಅಂತ ಹೇಳೋದನ್ನು, ಅಮೃತತ್ವವನ್ನು ಬೇಡ್ತಾಳೆ. ಮಂತ್ರ ಹೀಗಿದೆ: ಸಾಹೋ ವಾಚ ಮೈತ್ರೇಯಿ ಏನಾಹಂ ನಾಮೃತಾ ಸ್ಯಾಂ ಕಿಮಹಂ ತೇನ ಕುರ್ಯಾಂ ಯದೇವ ಭಗವಾನ್ ವೇದ ತದೇವ ಮೇ ಬ್ರೂಹಿ ಇತಿ. ಆಗ ಮೈತ್ರೇಯಿ ಹೇಳ್ತಾಳೆ, ಯಾವುದರಿಂದ ನಾನು ಅಮೃತತ್ವವನ್ನು ಪಡೆಯೋದಿಲ್ವೋ, ಯಾವುದರಿಂದ ಅಂಥೇಳಿದರೆ ಈ ಎಲ್ಲ ಸಂಪತ್ತುಗಳನ್ನು ಅನುಭವಿಸ್ತಾ ಇರೋದರಿಂದ ಅಮೃತತ್ವವನ್ನು ಪಡೆಯೋದಿಲ್ಲ ಅಂತ ಹೇಳಾದರೆ ನನಗೆ ಯಾಕೆ ಬೇಕು ಅದೆಲ್ಲ? ನಾನು ಅದನ್ನು ಬಯಸೋದೇ ಇಲ್ಲ. ಹೇ ಭಗವನ್, ಪೂಜ್ಯರೇ, ಯದೇವ ವೇದ ತದೇವ ಮೇ ಬ್ರೂಹಿ, ನೀನು ಆತ್ಮವಿಚಾರ ಕುರಿತು ಏನನ್ನು ತಿಳಿದುಕೊಂಡಿದ್ದೀಯೋ ಅದನ್ನೇ ನನಗೆ ಹೇಳು ಅಂಥೇಳಿ ಮೈತ್ರೇಯಿ ಯಾಜ್ಞವಲ್ಕ್ಯರಲ್ಲಿ ಉತ್ತರಿಸ್ತಾರೆ. ಯಾಜ್ಞವಲ್ಕ್ಯರು ಸಹೋವಾಚ ಯಾಜ್ಞವಲ್ಕ್ಯಃ ಪ್ರಿಯಾ ವೈ ಖಲು ನೋ ಭವತಿ ಸತಿ ಪ್ರಿಯಂ ಅವೃಧತ್ ಹಂತ ತರ್ಹಿ ಭವತ್ತೇತತ್ ವ್ಯಾಖ್ಯಾಸ್ಯಾಮಿತೆ ವ್ಯಾಚಕ್ಷಾಣಸ್ಯ ತುಮೇ ನಿಧಿಧ್ಯಾಸಸ್ವೇತಿ. ಅಂದರೆ ಆಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ತುಂಬ ಖುಷಿಯಾಗುತ್ತೆ ಅವರಿಗೆ, ಸಂತೋಷವಾಗುತ್ತೆ ಯಾಜ್ಞವಲ್ಕ್ಯರಿಗೆ. ಯಾಕೆ ಅಂತ ಕೇಳಿದರೆ, ನೀನು ಯಾರು ಅಂತ ಕೇಳಿ, ಪ್ರಿಯಾವೈ ಖಲು ನೋ ಭವತಿ ಸತಿ, ನೀನು ನನಗೆ ಪ್ರಿಯಳಾಗಿದ್ದಿ. ಪತಿಯನ್ನು ಅನುಸರಿಸತಕ್ಕಂಥವಳೇ ಪ್ರಿಯಳಾದಂಥ ಪತ್ನಿಯಾಗಿರ್ತಾಳೆ. ಅದಕ್ಕೆ ವಿರುದ್ಧವಾಗಿ ಹೋಗತಕ್ಕಂಥವಳು ಆದರೆ ಅಲ್ಲ.
ನೀನು ನನಗೆ ಬಹಳ ಪ್ರಿಯಳಾಗಿದ್ದೆ. ಅಷ್ಟೇ ಅಲ್ಲ, ಪ್ರಿಯಂ ಅವೃಧತ್, ಪ್ರಿಯವನ್ನೇ ಬೆಳೆಸ್ತಾ ಇದ್ದೆ. ನಾನು ಯಾವ ನಿವೃತ್ತಿ ಮಾರ್ಗವನ್ನು ಹೊಂದಬೇಕು ಅಂಥೇಳಿ, ಸನ್ಯಾಸ ಸ್ವೀಕಾರ ಮಾಡಬೇಕು ಅಂಥೇಳಿ ಹೇಳ್ತಾ ಇದ್ದೇನೋ, ಅದೇ ವಿಚಾರ ಕುರಿತು ನೀನು ಪ್ರಸ್ತಾಪ ಮಾಡ್ತಾ ಇದ್ದಿ. ನಾನು ಕೂಡ ಅದನ್ನು ತಿಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಿ. ಅದರಿಂದ ಪ್ರಿಯವಾದದ್ದನ್ನೇ ನೀನು ಬೆಳೆಸ್ತಾ ಇದ್ದಿ. ಅದರಿಂದ ಒಳ್ಳೆಯದು. ನಾನು ನಿನಗೆ ಭವತ್ತೇತತ್ ವ್ಯಾಖ್ಯಾಸ್ಯಾಮಿ, ಇದನ್ನು ಆತ್ಮತತ್ವದ ಕುರಿತು ಚೆನ್ನಾಗಿ ವಿವರಿಸಿ ಹೇಳ್ತೇನೆ. ನಾನು ಏನನ್ನು ವಿವರಿಸಿ ಹೇಳ್ತೇನೋ ಅದನ್ನು ನೀನು ಚೆನ್ನಾಗಿ ತಿಳ್ಕೊಳ್ಳೋದು, ಜೊತೆಗೆ ಅದನ್ನು ನಿಧಿಧ್ಯಾಸನ ಮಾಡು. ನಿಧಿಧ್ಯಾಸನ ಮಾಡೋದು ಅಂತ ಹೇಳಿದರೆ ಈಗಾಗಲೇ ಪೂಜ್ಯರು ಬೆಳಗಿನ ಪ್ರವಚನದಲ್ಲಿ ಹೇಳಿದ್ದಾರೆ. ಶ್ರವಣ, ಮನನ, ನಿಧಿಧ್ಯಾಸನ, ಗುರುಪದೇಶ ಇದರ ಕುರಿತು. ನಿಧಿಧ್ಯಾಸನ ಅಂತ ಹೇಳಿದರೆ ಉಪಪತ್ತಿಗಳಿಂದ, ತರ್ಕಗಳಿಂದ ಚೆನ್ನಾಗಿ ಅವಲೋಕನ ಮಾಡಿ ನಿಶ್ಚಿತವಾದ ಅರ್ಥ ಹೀಗೆ, ಇದು ಆತ್ಮತತ್ವ ಅಂತ ಹೇಳೋ ನಿರ್ಧಾರಕ್ಕೆ ಬರತಕ್ಕಂಥದ್ದು ಏನಿದೆಯೋ ಅದು ನಿಧಿಧ್ಯಾಸತ್ವ. ನಂತರದ 4ನೆಯ ಹಂತ. ಮೊದಲು ಗುರುಪದೇಶ, ನಂತರ ಹೇಳ್ತೇನೆ. ನಿಧಿಧ್ಯಾಸನ ಮಾಡು. ನಿಧಿಧ್ಯಾಸನ ಮಾಡಬೇಕು ಅಂದರೆ ಏನನ್ನು ತಿಳ್ಕೊಳ್ಬೇಕು? ನೀನು ಆತ್ಮತತ್ವವನ್ನೇ ತಿಳ್ಕೊಳ್ಬೇಕು, ಆತ್ಮತತ್ವವನ್ನು ಕಂಡುಕೊಳ್ಬೇಕು. ಅದನ್ನು ಯಾಜ್ಞವಲ್ಕ್ಯರು ಮುಂದಿನ ಮಂತ್ರದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಸಹೋವಾಚ ನವಾ ಅರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪ್ರತಿ ಪ್ರಿಯಾ ಭವತಿ. ನವಾ ಅರೇ ಜಾಯಾಯೈ ಕಾಮಾಯ ಜಾಯಾ ಪ್ರಿಯಾ ಭವತಿ, ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ. ತಥೈವ ಪುತ್ರಾಣಾಂ ಕಾಮಾಯ, ವಿತ್ತಾನಾಂ ಕಾಮಾಯ, ಪಶೂನಾಂ ಕಾಮಾಯ, ಬ್ರಹ್ಮಣಾಂ ಕಾಮಾಯ, ಕ್ಷತ್ರಾಣಾಂ ಕಾಮಾಯ, ಲೋಕಾನಾಂ ಕಾಮಾಯ, ದೇವಾನಾಂ ಕಾಮಾಯ, ವೇದಾನಾಂ ಕಾಮಾಯ, ಭೂತಾನಾಂ ಕಾಮಾಯ, ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ. ಕದಾ ಆತ್ಮನಸ್ತು ಕಾಮಾಯ ಪ್ರಿಯಂ ಭವತಿ. ಇಲ್ಲಿ ದೃಷ್ಟಾಂತಗಳನ್ನು, ಉದಾಹರಣೆಗಳನ್ನು ಹೇಳ್ತಾ ಅತೀ ಪ್ರಿಯವಾದದ್ದು, ಎಲ್ಲದಕ್ಕಿಂತ ಪ್ರಿಯವಾದದ್ದು ಯಾವುದು? ಆತ್ಮ. ಅದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಬಂದಿರೋ ಶಬ್ದ, ಹೆಂಡತಿಯನ್ನು ಪ್ರಿಯತಮೆ ಅಂತ ಕರೆಯೋದು, ಗಂಡನನ್ನು ಪ್ರಿಯತಮ ಅಂಥೇಳಿ ಕರೆಯೋದು. ತಮ ಪ್ರತ್ಯಯ ವ್ಯಾಕರಣಸ್ಥರಿಗೆ ಗೊತ್ತಿದೆ. ಇಬ್ಬರಲ್ಲಿ ಒಬ್ಬ ಹೆಚ್ಚಿನವನು ಅಂತ ಹೇಳೋ ಶಬ್ದಕ್ಕೆ ತರಪ್ರತ್ಯಯ ಬರುತ್ತೆ. ರಾಮಲಕ್ಷ್ಮಣಯೋಹೋ ರಾಮ ಬಲವತ್ತರಃ. ರಾಮಲಕ್ಷ್ಮಣ ಭರತ ಶತ್ರುಘ್ನಾನಾಂ ರಾಮ ಬಲವತ್ತಮಃ, ತಮ ಪ್ರತ್ಯಯ. ಹಾಗೆ ಲೋಕದಲ್ಲಿ ಯಾವೆಲ್ಲ ಇದೆಯೋ ಅವುಗಳಿಗೆ ಎಲ್ಲದಕ್ಕಿಂತ ಪ್ರಿಯವಾದ್ದು ಪ್ರಿಯತಮ, ಪ್ರಿಯತಮೆ ಅಂತ ಹೇಳ್ತಕ್ಕಂಥ ತಮ ಪ್ರತ್ಯಯ ಆ ರೀತಿ ಅರ್ಥದಲ್ಲಿ ಬಂದಿರುವಂಥದ್ದು. ಇಲ್ಲಿ ಪ್ರಿಯತಮವಾದದ್ದು ಯಾವುದು ಅಂತ ಕೇಳಿದರೆ ಆತ್ಮ. ಆತ್ಮನನ್ನೇ ಕಂಡುಕೊಳ್ಳಬೇಕು. ಅದಕ್ಕೆ ಯಾಜ್ಞವಲ್ಕ್ಯರು ಹೇಳ್ತಾ ಇದ್ದಾರೆ, ಇದು ಸುಂದರವಾಗಿದೆ, ನಮಗೆ ವಿಚಿತ್ರವೂ ಕಾಣುತ್ತೆ. ಹೇಗೆ ಅಂತ ಕೇಳಿದರೆ ಇದರ ಅರ್ಥವನ್ನು ಗ್ರಹಿಸಿದಾಗ, ನವಾ ಅರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ. ಗಂಡನ ಕಾಮನೆಗಾಗಿ ಗಂಡ ಪ್ರಿಯ ಆಗುವುದಲ್ಲ, ಆತ್ಮನಃ ಕಾಮಾಯ ಪತಿ ಪ್ರಿಯೋ ಭವತಿ. ತನ್ನ ಕಾಮಕ್ಕಾಗಿ ಗಂಡ ಪ್ರಿಯನಾಗ್ತಾನೆ. ಹೆಂಡತಿಯ ಕಾಮಕ್ಕಾಗಿ ಹೆಂಡತಿ ಪ್ರಿಯಳಾಗುವುದಲ್ಲ, ತನ್ನ ಕಾಮಕ್ಕಾಗಿ ಹೆಂಡತಿ ಪ್ರಿಯಳಾಗ್ತಾಳೆ. ಮಕ್ಕಳ ಕಾಮನೆಗಾಗಿ ಮಕ್ಕಳು ಪ್ರಿಯರಾಗುವುದಲ್ಲ, ತನ್ನ ಕಾಮಕ್ಕಾಗಿ ಮಕ್ಕಳು ಪ್ರಿಯರಾಗುವುದು. ಲೋಕದಲ್ಲಿ ಹಾಗೆ ಅಲ್ವ? ಲೋಕದಲ್ಲಿ ಇದು ಮಂತ್ರ ಬಹಳ ವಿಶಾಲವಾದ ಅರ್ಥವುಳ್ಳಂಥದ್ದು, ವಿಶೇಷವಾದ ಅರ್ಥವುಳ್ಳಂಥದ್ದು. ಲೌಕಿಕದಲ್ಲೂ ನಾವು ವ್ಯವಹರಿಸುವಂಥದ್ದು. ಹೆಂಡತಿಯಾಗಿರಲಿ, ಮಕ್ಕಳಾಗಿರಲಿ, ನಮ್ಮ ಮನಸ್ಸಿನ ವಿರುದ್ಧವಾಗಿ ಹೊರಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ
ಒಪ್ಪುಗೆನೇ ಇಲ್ಲದೆ ಹೋದ ರೀತಿಯಲ್ಲಿ ವ್ಯವಹರಿಸ್ತಾ ಇದ್ದಾರಿಂದ ನಮಗೆ ಅಪ್ರಿಯವೇ ಅಲ್ವ. ಅವಳು ಹೆಂಡತಿಯಾಗ್ತಾಳೆ. ಇಲ್ಲಿ ಅದಕ್ಕೊಂದು ಸುಂದರವಾದ ಸಂದರ್ಭವನ್ನು ಹೇಳೋದಾದರೆ, ಭರ್ತೃಹರಿ ನೀತಿಶತಕ, ಶೃಂಗಾರ ಶತಕ, ವೈರಾಗ್ಯ ಶತಕಗಳನ್ನು ಬರೆದಂಥ ಮಹಾನುಭಾವ, ರಾಜರಾಗಿ ಮೆರೆದವ, ಕೊನೆಯಲ್ಲಿ ವಿರಕ್ತಿಯನ್ನು ಹೊಂದಿದವ. ಆ ರಾಜ ಒಂದು ಮಧುರವಾದ ಮಾವಿನ ಹಣ್ಣನ್ನು ತನಗೆ ಇಷ್ಟಳಾದಂಥ ಒಬ್ಬಳಿಗೆ ಕೊಡಬೇಕು ಅಂತ ಬಯಸಿ ಅವಳನ್ನು ಕರೆದು, ನೋಡು, ಈ ಹಣ್ಣನ್ನು ಕೊಡ್ತಾ ಇದ್ದೇನೆ, ಬಹಳ ಮಧುರವಾಗಿದೆ, ನಿನಗೆ ಯಾರು ಪ್ರಿಯರೋ ಅವರಿಗೆ ಈ ಹಣ್ಣನ್ನು ಕೊಡು. ಅವಳ ಮನಸ್ಸಿನಲ್ಲಿ ಇನ್ಯಾರು, ಏನು ಅಂದ್ಕೊಂಡಿದ್ದ ರಾಜ, ತನಗೇ ಕೊಡ್ತಾಳೆ ಅವಳು ಅಂತ ಅಂದ್ಕೊಂಡಿದ್ದ. ಅವಳು ಆ ಹಣ್ಣನ್ನು ಇನ್ಯಾವುದೋ ಒಬ್ಬನಿಗೆ ತೆಗೆದುಕೊಂಡು ಹೋಗಿ ಕೊಡ್ತಾಳೆ. ಕೊಡುವಾಗ ಹೇಳೋ ಮಾತಿದೆ, ನಿನಗೆ ಯಾರು ಪ್ರಿಯರೋ ಅವಳಿಗೆ ಈ ಹಣ್ಣನ್ನು ಕೊಡು. ಅಂದರೆ ತನಗೆ ಕೊಡ್ತಾನೆ ಅಂತ ಅವಳು ಭಾವಿಸಿರೋದು. ಆದರೆ ಅವಳು ಏನು ಮಾಡ್ತಾಳೆ, ಇನ್ಯಾವುದೋ ಒಬ್ಬನಿಗೆ ತೆಗೆದುಕೊಂಡು ಹೋಗಿ ಕೊಡ್ತಾಳೆ. ಅವಳು ತಂದು ರಾಜನಿಗೆ ಕೊಡ್ತಾಳೆ. ರಾಜನ ಮನಸ್ಸಿನಲ್ಲಿ ಅವಳು ಇಲ್ಲವೇ ಇಲ್ಲ. ಆ ಕೊನೆಯ ಸುಭಾಷಿತದ ಕೊನೆಯ ಸಾಲು ಹೇಗಿದೆ ಕೇಳಿದರೆ, ಧಿಕ್ತಾಂಚ ತಂಚ ಮದನಂಚ ಇಮಾಂಚ ಮಾಂಚ. ಎಲ್ಲರಿಗೂ ಧಿಕ್ಕಾರ ಇರಲಿ. ಯಾರಿಗೆ? ನಾನು ಮೊದಲು ಕೊಟ್ಟಿರತಕ್ಕಂತಹ ಅವಳಿಗೆ. ಅವಳು ಯಾರಿಗೆ ಕೊಟ್ಟಿದ್ದಾರೋ ಅವನಿಗೆ, ಅವನು ಯಾರಿಗೆ ಕೊಟ್ಟಿದ್ದಾಳೋ ಅವಳಿಗೆ, ಅವಳೇನು ನನಗೆ ತಂದು ಕೊಟ್ಟಿದ್ದಾಳೋ ಇವಳಿಗೆ, ಮನ್ಮಥನಿಗೆ. ಎಲ್ಲರಿಗೂ ಧಿಕ್ಕಾರ ಇರಲಿ ಅಂಥೇಳಿ ಹೇಳ್ತಾನೆ. ಸಹಜವಾಗಿ ಆ ಮಾತನ್ನು ಹೇಳಿರುವಂಥದ್ದು ಇಲ್ಲಿ ಉಪನಿಷತ್ತಿನ ವಾಣಿಯ ಅರ್ಥ ಏನು ಅಂತ ಕೇಳಿದರೆ, ತನ್ನ ಕಾಮನೆಗಾಗಿ ಪ್ರತಿಯೊಂದು ಪ್ರಿಯವಾಗುತ್ತೆ ಅಂತ. ತನಗೆ ಇಷ್ಟವಾಯಿತು ಅಂತಂದರೆ ಪ್ರತಿಯೊಂದು ಇಷ್ಟವಾಗಿ ನಾವು ಅದನ್ನು ಸ್ವೀಕರಿಸ್ತೇವೆ. ಪುಟ್ಟ ಮಕ್ಕಳನ್ನು ನಾವು ಗಮನಿಸ್ತೇವಲ್ವ, ಊಟ ಮಾಡಬೇಕಾದ್ರೆ, ಮಲ್ಕೊಳ್ಬೇಕಾದ್ರೆ ನಾವು ತಗೊಟ್ಟಿರತಕ್ಕಂಥ ಯಾವುದೋ ಒಂದು ಗೊಂಬೆಯನ್ನು ಅವರಿಗೆ ಇಷ್ಟವಾಗಿ ಇಟ್ಕೊಂಡಿರ್ತಾರೆ. ಅದು ಹತ್ತಿರ ಇಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೆ ಕೂಡ ಬರೋದು. ಇಲ್ಲಿ ಮಕ್ಕಳ ಕಾಮನೆಗಾಗಿ ಮಕ್ಕಳು ಪ್ರಿಯರಾಗುವುದಲ್ಲ, ತನ್ನ ಕಾಮಕ್ಕಾಗಿ. ಆ ಮಕ್ಕಳಿಂದ ನಮಗಿನ್ನೇನೋ ಕಾಮ, ಆ ಸುಖ ಸಿಗುತ್ತೆ ಅಂತ ಹೇಳೋ ಒಂದು ಇದರಲ್ಲಿ ತನ್ನ ಕಾಮಕ್ಕಾಗಿ, ಅಂದರೆ ಆತ್ಮಕಾಮಕ್ಕಾಗಿ ಆ ಮಕ್ಕಳಾಗಿರಲಿ, ಲೋಕಗಳಾಗಿರಲಿ, ಜೊತೆಗೆ ಪಶು ಸಂಪತ್ತುಗಳಾಗಿರಲಿ, ಬ್ರಾಹ್ಮಣರು ಅವರಿರಲಿ, ಕ್ಷತ್ರಿಯರು, ಎಲ್ಲ ಜಾತಿಗಳನ್ನು ಕೂಡ ಹೇಳ್ತಾ ಇದ್ದ. ಬ್ರಾಹ್ಮಣ ಜಾತಿ, ಕ್ಷತ್ರಿಯ ಜಾತಿ, ಜೊತೆಗೆ ಲೋಕಾನ, ಎಲ್ಲ ಲೋಕಗಳಲ್ಲಿರತಕ್ಕಂಥವ್ರು, ಅವರೆಲ್ಲರೂ ನಮಗೆ ಪ್ರಿಯರಾಗೋದು ಯಾವಾಗ ಕೇಳಿದರೆ, ನಾಳೆ ವೋಟಿಂಗ್ ಅಂತಿದ್ದಾಗಲ್ಲ. ಆತ್ಮಕಾಮಾಯ, ತನ್ನ ಕಾಮನೆಗೋಸ್ಕರ, ತನಗೆ ಸುಖವನ್ನು ಕೊಡ್ತಾರೆ ಅಂತ ಹೇಳೋ ಆತ್ಮಕಾಮಕ್ಕೋಸ್ಕರ ಅವೆಲ್ಲವೂ ಕೂಡ ಪ್ರಿಯವಾಗುತ್ತೆ. ದೇವತೆಗಳು, ಜೊತೆಗೆ ವೇದಗಳು, ಎಲ್ಲ ವೇದಗಳು, ಉಪನಿಷತ್ತುಗಳು, ಭೂತಾನ ಪಂಚಮಹಾಭೂತಗಳು, ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ. ಎಲ್ಲವೂ ಆತ್ಮಕಾಮನೆಗೋಸ್ಕರ ಇವೆಲ್ಲವೂ ಕೂಡ ಪ್ರಿಯವಾಗುತ್ತೆ. ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ಮೈತ್ರೇಯೀ ಆತ್ಮನಿ ಖಲು ಅರೇ ದೃಷ್ಟೇ ಶ್ರುತೆ ಮತೆ ವಿಜ್ಞಾತೆ ಇದಂ ಸರ್ವಂ ವಿದಿತಂ. ಉಪನಿಷತ್ವಾಣಿ. ಅದರಿಂದ ನಾವು ಯಾವುದನ್ನು ಕಂಡುಕೊಳ್ಬೇಕು, ಯಾವುದನ್ನು ಕಂಡುಕೊಂಡ್ರೆ ಎಲ್ಲವನ್ನ ಕಂಡುಕೊಂಡಾಗ ಆಗುತ್ತೋ ಅಂತಹ ಆತ್ಮನನ್ನೇ ಕಂಡುಕೊಳ್ಬೇಕು. ದ್ರಷ್ಟವ್ಯ, ಶ್ರೋತವ್ಯ, ಯಾವನನ್ನು ಕುರಿತು ಶ್ರವಣ ಮಾಡಬೇಕು ಅಂತ ಕೇಳಿದರೆ, ಶ್ರವಣ ಮಾಡತಕ್ಕವನು, ಎಲ್ಲ ವಿದ್ಯಾರ್ಥಕ ಗ್ರಂಥ ವ್ಯಥಿಸುತ್ತೆ, ಅದನ್ನು ಶ್ರವಣ ಮಾಡಲೇಬೇಕು. ಮಂತವ್ಯ, ಮನನ ಮಾಡಲೇಬೇಕು. ನಿಧಿಧ್ಯಾಸಿತವ್ಯ, ನಿಧಿಧ್ಯಾಸನ ಮಾಡಬೇಕು. ಹೇ ಮೈತ್ರೇಯಿ, ಈ ಹಂತದಲ್ಲಿ ನಾವು ನಮ್ಮ ಅನುಭವಕ್ಕೆ ತಂದುಕೊಂಡ್ರೆ ದೃಷ್ಟೆ, ಶ್ರುತೆ, ಮತೆ, ವಿಜ್ಞಾತೆ ಸರ್ವಂ ವಿದಿತಂ. ಆವಾಗ ನಾವು ಶ್ರವಣ ಮಾಡಿದರೆ, ಮನನ ಮಾಡಿದರೆ, ನಿಧಿಧ್ಯಾಸನ ಮಾಡಿದರೆ ಇವೆಲ್ಲವೂ ಕೂಡ ಆತ್ಮನೇ ಆಗಿದೆ. ಆತ್ಮನನ್ನು ಹೊರತುಪಡಿಸಿ ಯಾವುದೂ ಇಲ್ಲ
ಅಂತ ಹೇಳೋದು ವಿದಿತವಾಗುತ್ತೆ. ಮೊದಲು ಆರಂಭದಲ್ಲಿ ಗುರೂಪದೇಶ ಪೂಜ್ಯರು ಹೇಳಿದರು. ಗುರೂಪದೇಶ ಆದಮೇಲೆ ಶ್ರವಣ ಅಂತ ಹೇಳಿದರೆ ಶ್ರುತಿ, ಆಗಮ ಪ್ರಮಾಣ, ಉಪನಿಷತ್ತುಗಳ ವಾಣಿಯ ಮೇಲೆ ಇರತಕ್ಕಂತಹ ನಂಬುಗೆ, ಆ ಶ್ರವಣ. ಆನಂತರ ಮನನ ಅಂತ ಹೇಳಿದರೆ ಚೆನ್ನಾಗಿ ಅವುಗಳನ್ನು ತರ್ಕದೃಷ್ಟಿಯಿಂದ ಇದು ಹೀಗೆ ಅಂಥೇಳಿ ನಿಶ್ಚಯಾತ್ಮಕವಾಗಿ ನಾವು ನಿಧಿಧ್ಯಾಸಿತವ್ಯಂ ಹೀಗೆ ಅಂತ ನಮ್ಮ ನಿರ್ಧಾರಕ್ಕೆ ನಾವು ಬರುವಂಥದ್ದಿದೆ, ಅದು ನಿಧಿಧ್ಯಾಸನ. ಆ ರೀತಿ ಕ್ರಮವನ್ನು ಅನುಸರಿಸಿದಾಗ ನಮ್ಮ ಅನುಭವಕ್ಕೆ ಬರೋದೇನು ಅಂತ ಕೇಳಿದರೆ ಆತ್ಮನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಎನ್ನುವುದು ತಿಳಿಯುತ್ತೆ. ಯಾವುದರಿಂದ ತಿಳಿಯುತ್ತೆ? ಆತ್ಮನ ಅರಿವಿನಿಂದಲೇ ತಿಳಿಯುತ್ತೆ. ಆತ್ಮನ ಅರಿವಿನಿಂದಲೇ ನಮ್ಮ ಅನುಭವಕ್ಕೆ ಬರುವಂಥದ್ದು. ಇವೆಲ್ಲವೂ ಕೂಡ ಪರಮಾತ್ಮನ, ಆತ್ಮನ, ಬ್ರಹ್ಮನಿಂದಲೇ ಕೂಡಿರುವಂಥದ್ದು. ಆತ್ಮನಿಗಿಂತ ವ್ಯತಿರಿಕ್ತವಾಗಿ ದ್ವೈತ ಇಲ್ಲ. ದ್ವೈತ ಅಂತಂದರೆ ಅದ್ವೈತ ಅಂತ ಹೇಳಿದರೆ ಆತ್ಮತತ್ವ ಒಂದೇ ಇರತಕ್ಕಂಥದ್ದು, ನಿತ್ಯವಾಗಿರುವಂಥದ್ದು, ಅವಿನಾಶಿಯಾಗಿರೋದು, ಸತ್ಯವಾಗಿರುವಂಥದ್ದು. ದ್ವೈತ ಅಂತ ಹೇಳಿದರೆ ನಾನು, ನೀವು, ಪ್ರಪಂಚ ಎಲ್ಲ ದ್ವೈತಾವಸ್ಥೆ. ವ್ಯಾವಹಾರಿಕ ವ್ಯವಸ್ಥೆ ನಡಿಬೇಕು ಅಂತಂದರೆ ದ್ವೈತಾವಸ್ಥೆ ಇರಬೇಕು. ಹಾಗಾಗಿ ಆತ್ಮನಿಗಿಂತ ವ್ಯತಿರಿಕ್ತವಾಗಿ ದ್ವೈತ ಇಲ್ಲ ಅಂತ ಹೇಳೋದನ್ನು ಹೇಳಲಿಕ್ಕೆ ಹೊರಟಿದ್ದಾನೆ. ಹೇಗೆ? ಬ್ರಹ್ಮತಂ ಪರಾದಾತ್ಯೋ ಅನ್ಯತ್ರಾತ್ಮನೋ ಬ್ರಹ್ಮವೇದ ಕ್ಷತ್ರಂ ತಂ ಪರಾದಾತ್ಯೋ ಅನ್ಯತ್ರಾತ್ಮನಃ ಕ್ಷತ್ರಂ ವೇದ ತಥೈವ ಲೋಕಾಸ್ತಂ ದೇವಾನ್ ವೇದಾನ್ ಭೂತಾನಿ ಸರ್ವಂ ವೇದ ಇದಂ ಬ್ರಹ್ಮೇದಂ ಕ್ಷತ್ರಂ ಇಮೇ ಲೋಕಾಃ ದೇವಾಃ ಇಮೇ ವೇದಾಃ ಇಮಾನಿ ಭೂತಾನಿ ಸರ್ವಂ ಯದಯಂ ಆತ್ಮ. ಇವೆಲ್ಲವೂ ಕೂಡ ಆತ್ಮವೇ ಅಂತ ಹೇಳೋದನ್ನು ತಿಳಿಬೇಕು.